ಹಾಯ್ ಎವ್ರಿವನ್, ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತು ನಾನು ಶುಕ್ರವಾರದ ದಿನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಬೆಳಗ್ಗೆನೇ ಎದ್ದು ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ದಿನಚರಿ ಇದ್ದೇ ಇರುತ್ತಲ್ಲ. ಸೊ ಹಂಗಾಗಿ ನಾನು ಅದೆಲ್ಲ ಎಲ್ಲರ ಮನೇಲಿ ಇರೋದು ಅಂಥೇಳಿ ನಾನು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಹಂಗಾಗ್ಬಿಟ್ಟು ಎಲ್ಲ ನಂದು ಡೈಲಿ ರೊಟೀನ್ನ ನಾನು ಕ್ಲಿಯರ್ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತೇಳಿಬಿಟ್ಟು ಸ್ನಾನ ಬೆಳಗ್ಗೆ ಅಂದರೂ ಬೆಳಗ್ಗೆನೇ ಆಗೋಲ್ಲ, ಮಗು ಬೇರೆ ಇರ್ತೈತೆ, ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ನಾನೊಂದು 10 ಗಂಟೆ ಮೇಲೆ ಮಾಡ್ಕೊತೀನಿ. ಸೊ ಹಾಗಾಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ನಾನು ರೆಡಿ ಆಗಿಬಿಟ್ಟು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ನೋಡ್ತಾ ಇರ್ಬೋದು. ನಾನು ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಒಂದು ಸೋ ಬ್ಯಾಡ್ ಮೂಮೆಂಟ್ ಅಂದರೆ ನಂದು ಇವತ್ತು ನನಗೆ ಹೂ ಜಾಸ್ತಿ ಇರಲಿಲ್ಲ ಇವತ್ತು ಪೂಜೆ ಮಾಡಬೇಕು ಅಂತಂದರೆ. ಸೊ ಹಂಗಾಗ್ಬಿಟ್ಟು ಅಲ್ಲೇ ಇರೋದನ್ನು ಸ್ವಲ್ಪ ಕಿತ್ಕೊಂಡ್ಬಂದು ಹೂವು ಇಕ್ಕಿ ಮಾಡ್ತಾಯಿದ್ದೀನಿ, ದಾಸವಾಳದ ಹೂವುಗಳೇ. ಯಾಕಂದರೆ ಮಾರ್ಕೆಟ್ಗೂ ಯಾರೂ ಹೋಗಲಿಲ್ಲ, ನಮಗೆ ಬೇರೆ ಏನಂತಾರೆ ನಮ್ಮ ಮನೆಯವ್ರು ಬೇರೆ ಬೆಂಗಳೂರು ಕೆಲ್ಸಕ್ಕೆ ಹೋಗಿದ್ರು. ಸೊ ಹಂಗಾಗ್ಬಿಟ್ಟು ಹೂವು ತೊಗೊಂಬಂದು ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅದೇ ಒಂದು ಬೇಜಾರು ಅಂತ ಹೇಳ್ಬೋದು. ಅದಕ್ಕೆ ಇಲ್ಲೇ ಮನೆ ಹತ್ರಕ್ಕಿರೋದು ಗಿಡದಾಗಿರೋದೇ ನಾವು ಬೆಳೆದಿರೋ ಗಿಡದಾಗಿರೋದೇ ಹೂವುಗಳು ಕಿತ್ಕೊಂಡು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಸೊ ಹಂಗಾಗ್ಬಿಟ್ಟು ದೀಪನೂ ಅಂಟಿಸ್ದೆ, ಹೂವು ಇರೋ ಹೂವುಗಳೇ ಇಕ್ಕಿಬಿಟ್ಟು ದೀಪನೂ ಅಂಟಿಸ್ದೆ, ನೋಡ್ತಾ ಇರ್ಬೋದು. ದೀಪ ಅಂಟಿಸ್ಬಿಟ್ಟು ಧೂಪ ಹಾಕೋಣ, ಸಾಂಬ್ರಾಣಿ ಖಾಲಿಯಾಗಿತ್ತು. ಸೊ ಹಂಗಾಗ್ಬಿಟ್ಟು ಒಂದು ಧೂಪದ ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಧೂಪ ಹಚ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಂದರೆ ಇದು ಧೂಪ ಪೂಜೆ ಮಾಡಿದಾಗೆಲ್ಲ ಮಂಗಳವಾರ ಶುಕ್ರವಾರ ಆಗಲಿ ಧೂಪಗಳು ಹಾಕಿದ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ನಂಬಿಕೆ. ಮನೇಲಿರೋ ಏನೇ ಮೂಢನಂಬಿಕೆಗಳಿದ್ರೂ ಹೋಗುತ್ತೆ ಅನ್ನೋದೊಂದು ನಂಬಿಕೆ. ನೋಡ್ತಾ ಇರ್ಬೋದು ಧೂಪ ಹಾಕ್ತಾ ಇರೋದನ್ನು. ಹಂಗಾಗ್ಬಿಟ್ಟು ನಾನು ಧೂಪ ಹಾಕ್ತಾಯಿದ್ದೀನಿ. ಧೂಪ ಹಾಕ್ಬಿಟ್ಟು ಕಡ್ಡಿನೂ ಅಂಟಿಸೋಣ ಅಂತೇಳ್ಬಿಟ್ಟು ಕಡ್ಡಿನೂ ಅಂಟಿಸ್ಬೇಕು ಇನ್ನೇನು. ಅದ್ರಾಗ ಬೇರೆ ನನ್ನ ಮಗನ ತುಂಬಾ ಅಳ್ತಾಯಿದ್ದ, ಅವನಿಗೆ ನಿದ್ದೆ ಬಂದಿತ್ತು ಏನೋ ಪಾಪ. ಸೊ ಹಂಗಾಗ್ಬಿಟ್ಟು ನಾನು ಈ ಒಂದು ಥರದ್ದು ಒಂದು ಫ್ಲೇವರ್ ಪೈನಾಪಲ್ ಫ್ಲೇವರ್ದು ಸಾಂಬ್ರಾಣಿ ಕಡ್ಡಿ ಬೇರೆ ಖಾಲಿಯಾಗಿತ್ತು. ಸೊ ನಾರ್ಮಲ್ ರೋಸ್ ಫ್ಲೇವರ್ ಇತ್ತು, ಅದೇ ರೋಸ್ ಫ್ಲೇವರ್ದೇ ಸಾಂಬ್ರಾಣಿ ಕಡ್ಡಿನೂ ಅಂಟಿಸ್ದೆ. ನನ್ನ ಮಗನ ಬೇರೆ ತುಂಬ ಹಠ ಮಾಡ್ತಾಯಿದ್ದ, ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆನೂ ರೆಡಿ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವೇ. ನಮ್ಮದೊಂದು ಏನಪ್ಪ ವೈಬ್ಸು ಅಂದರೆ ಭಕ್ತಿಯಿಂದ ಕೇಳಿದರೆ ಒಲಿದೇ ಇರೋ ದೇವರಿಲ್ಲ, ಎಷ್ಟೇ ಪ್ರೀತಿ ತೋರಿಸಿದರೂ ನಂಬಿಕೆ ದ್ರೋಹ ಮಾಡದೇ ಇರುವ ವ್ಯಕ್ತಿ ಇಲ್ಲ ಅಂತೇಳ್ಬಿಟ್ಟು ನನಗೆ ಯಾರೋ ದೊಡ್ಡವ್ರು ಹೇಳಿರೋದು ಅಷ್ಟೇ. ನಾನೇನು ದೊಡ್ಡ ವ್ಯಕ್ತಿನೇನೂ ಅಲ್ಲ, ನನಗೆ ಯಾರೋ ಹೇಳಿರೋದು. ನೋಡ್ತಾ ಇರ್ಬೋದು ಕೊನೆಗೆ ನಂದು ಪೂಜೆದು ಕೊನೆಯ ಹಂತ ಬಂದುಬಿಟ್ಟಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಭಕ್ತಿಯಿಂದ ಕೇಳ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಇಕ್ಕೋಬೇಕಿತ್ತು. ಅರಿಶಿನ ಕುಂಕುಮ ಇಕ್ಕೊಂಡು ಭಕ್ತಿಯಿಂದ ಸ್ವಲ್ಪ ಕೈ ಮುಕ್ಕೊಂಡೆ. ಆಮೇಲೆ ಇವತ್ತಿಂದು ನನ್ನ ರೊಟೀನ್ ಹೀಗಿತ್ತು. ಆಮೇಲೆ ನನ್ನ ಮಗ ಫೋಟೋ ಅಂದರೆ ಸ್ನಾನ ಮಾಡಿಸಿದ್ನಲ್ಲ, ಅವನು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದ. ಫೋಟೋಗೆ ಸ್ವಲ್ಪ ಪೋಸ್ ಕೊಟ್ವಿ ಇಬ್ಬರು. ಫೋಟೋ ಕ್ಯಾಪ್ಷನ್ನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಏನಪ್ಪ ನನ್ನ ಮಗ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಆಲ್.